ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಮಲ, ಈ ಸರಸ್ವತಿ ಮಾತಿಗೆ ಬಿದ್ದು ಬಿದ್ದು ನಗ್ಬೇಕನ್ನಿಸ್ತಿದೆ. ಅಕ್ಕ, ಅದೇನ್ ವಿಷಯ ಗೊತ್ತಾ? ನನ್ಗೆ ಏನ್ ವಿಷಯನೂ ಗೊತ್ತಿಲ್ಲ. ಯಾಕೆ ಕಮಲ, ಏನಾಯ್ತು? ಯಾಕೆ ಕಿರಿಸ್ತಾ ಇದೀಯಾ? ನನ್ ಹೀಗೆ ಕಿರ್ಚೋದು. ನಿನ್ನಲ್ಲಿ ಏನೋ ಬದಲಾವಣೆ ಕಾಣ್ತಿದೆಯಲ್ಲ. ಬದ್ಲಾಗಿದ್ದೀನಿ, ಅದಕ್ ಕಾರಣ ನೀವು. ನಾನಾ? ಹೌದು, ಸರಸ್ವತಿ ಮದ್ವೆ ಆಗ್ ಬಂದ್ಮೇಲೆ ನೀವ್ ತುಂಬಾ ಬದ್ಲಾಗಿದ್ದೀರಾ. ನನ್ನಲ್ಲಿ ಏನೇ ಬದಲಾವಣೆ ನೋಡ್ದೆ ನೀನು? ಯಾಕೆ ಕಮಲಕ್ಕ ಈ ರೀತಿ ಮಾತಾಡ್ತಾ ಇದ್ದೀರಾ? ನನ್ನಿಂದ ಏನಾದ್ರೂ? ನೀನ್ ಮಾತಾಡ್ಬೇಡ. ನೀನ್ ಮದ್ವೆ ಆಗ್ ಬಂದ್ಮೇಲೆ ಈ ರೀತಿ ಆಗ್ತಿರೋದು, ನಮ್ಮತ್ತೆ ಈ ರೀತಿ ವರ್ತಿಸ್ತಿರೋದು. ಅಕ್ಕ, ನನ್ ಮದ್ವೆನೆ ಈ ಮನೆಗ್ ಸಮಸ್ಯೆ ಆಯ್ತಾ? ಕಮಲ, ನೀನ್ ಮಾತಾಡ್ತಾ ಇರೋದು ನಂಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ನೀವ್ ನಡ್ಕೊಳ್ತಿರೋದು ನನಗಿಷ್ಟ ಆಗ್ತಿಲ್ಲ. ಇಷ್ಟಕ್ಕೂ ವೆಂಕಟ್ನಾಥನ್ ಮದ್ವೆ ಆಗ್ಲಿ ಅಂತ ಒತ್ತಾಯ ಮಾಡಿದ್ದು ನಾನು. ಅತ್ತೆ ಆಸೆ ಈಡೇರ್ಲಿ ಅಂತ ನನ್ ಗಂಡಂಗೂ ಒತ್ತಾಯ ಮಾಡಿದೆ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಈ ಮನೇಲಿ ಏನೋ ನಿನ್ನಿಷ್ಟಾಗಿ ನಡೀತಾ ಇದೆಯಲ್ಲ. ಮೊದ್ಲು ನಾನು ಹಾಗೆ ಅನ್ಕೊಂಡಿದ್ದೆ, ಈಗ ಗೊತ್ತಾಗ್ತಿದೆ ಈ ಮನೇಲಿ ನನ್ ಸ್ಥಾನ ಎಲ್ಲಿಗ್ ಬಂದಿದೆ ಅಂತ. ಯಾಕೆ? ಯಾರು ಅವಮಾನ ಮಾಡಿದ್ರು ಈ ಮನೆಯಲ್ಲಿ? ಅದನ್ನಾದ್ರೂ ಬಾಯ್ಬಿಟ್ಟು ಹೇಳೆ. ಈ ಮನೇಲಿ ಮೊದ್ಲು ಪ್ರತಿಯೊಂದಕ್ಕೂ ಕಮಲ ಕಮಲ ಅಂತ ಕರಿತಾ ಇದ್ರೆ, ಈಗ ಎಲ್ಲದಕ್ಕೂ ಈ ಸರಸ್ವತಿನೇ ಬೇಕಾ ನಿಮ್ಗೆ? ಅಕ್ಕ, ನನ್ನಿಂದ ಏನಾದ್ರೂ ನಿಮಗ್ ಸಮಸ್ಯೆ ಆಯ್ತಾ? ಆಗಿದ್ರೆ ಹೇಳಿ, ನಾನ್ ಸರಿ ಮಾಡ್ಕೊಳ್ತೀನಿ. ಕಮಲ, ಸರಸ್ವತಿನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ನೀನು ಇಷ್ಟಪಟ್ಟೆ ತಾನೆ? ಈಗ ಇಷ್ಟು ಬೇಗ ಸರಸ್ವತಿ ಕಷ್ಟ ಆಗ್ಬಿಟ್ಲ ನಿನಗೆ? ಕಷ್ಟ ಆಗಿದ್ದು ಅವಳಲ್ಲ, ನೀವು. ನೀವ್ ನನ್ನ ಮೊದ್ಲಿನ ರೀತಿ ನೋಡ್ಕೊತಾ ಇಲ್ಲ, ಮೊದ್ಲಿನ ರೀತಿ ಮರ್ಯಾದೆ ಕೊಡ್ತಾ ಇಲ್ಲ. ಇದೇನೇ ಕಮಲ, ನಿನ್ ಬಾಯಿಂದ ಹೊಸದಾಗ ಮಾತು ಬರ್ತಿದೆ. ನೀವ್ ಬದ್ಲಾಗಿರೋದನ್ನ ಹೇಳ್ತಾ ಇದ್ದೀನಿ. ಎಲ್ರ ಮುಂದೆ ಇವಳು ಈ ಮನೆ ಯಜಮಾನಿ, ಹಿರಿ ಸೊಸೆ ಅಂತ ಹೇಳೋದು. ಆದ್ರೆ ವೆಂಕಟಮ್ಮಗೆ ಸರಸ್ವತಿ ಕಡೆಯಿಂದ ಕುಂಕುಮ ಕೊಡ್ಸೋದು. ಈಗ ನೋಡಿದ್ರೆ ಸರಸ್ವತಿನ ನೆಲದ ಮೇಲೆ ಕೂರ್ಸಲ್ಲ ಅಂತೀರಾ. ಎಲ್ಲಾ ಕೆಲ್ಸಾನು ನನಗೆ ಹೇಳ್ತೀರಾ. ಇವಳನ್ನ ರಾಣಿ ರಾಣಿ ತರ ಮೆರೆಸ್ತಾ ಇದ್ದೀರಾ. ಮುಂದೇನು ಇದೆ ತಾನೆ? ತಡ್ಡಿ ತರ ಮಾತಾಡ್ಬೇಡ ಕಮಲ. ಹೊಸ್ದಾಗ್ ಬಂದಿದ್ದಾಳೆ, ಮನೆ ಹೊಸ್ದು, ಸ್ವಲ್ಪ ದಿನ ಎಲ್ಲ ತಿಳ್ಕೊಳ್ಳಿ ಅಂತ ಅವಳಿಗೇನು ಹೇಳ್ತಿಲ್ಲ. ಓ, ಮುತ್ತೈದೆಯರನ್ನ ಕರೆಯೋದಕ್ಕೆ ಸರಸ್ವತಿ ಹೋಗೋದು ಬೇಡ ಅಂತ ಹೇಳದ್ನಲ್ಲ, ಅದಕ್ಕೆ ನೀನು ಬೇಜಾರಾಯ್ತಾ? ಅದೊಂದಕ್ಕೆ ಅಲ್ಲ, ನಿಮ್ ನಡವಳಿಕೆ ಪೂರ್ತಿ ಬದಲಾಗಿದೆ. ಶ್ರೀಮಂತ್ರ ಮನೆ ಸೊಸೆ ಬಂದ್ಮೇಲೆ ನನ್ನ ಕೆಲ್ಸದೋಳ್ ತರ ನೋಡ್ತಾ ಇದ್ದೀರ. ನೀವ್ ಮಾತ್ರ ಸುಖವಾಗಿರ್ಬೇಕು, ನಾನು ನನ್ ಗಂಡ ಗಾಣದ ಎತ್ತರ ದುಡಿಬೇಕಾ? ಚೆನ್ನಾಗಿ ದುಡಿಸ್ಕೊಂಡು ನಮ್ಮನ್ ಮನೆಯಿಂದ ಹೊರಗಾಕೋಕ್ ಮುಂಚೆ ನಾವೇ ಬದುಕೋದಾರೆ ನೋಡ್ಕೊಳ್ತೀವಿ. ಕಮಲ, ಏನೇನೋ ಮಾತಾಡ್ಬೇಡ್ವೆ. ನೀನ್ ಮಾತಾಡ್ತಿರೋದು ನೋಡಿದ್ರೆ ನನಗೆ ಭಯ ಆಗ್ತಿದೆ. ಬಾ, ನಿಧಾನವಾಗಿ ಕೂತ್ಕೊಂಡು ಮಾತಾಡೋಣ. ನಿಮ್ ಮುಂದೆ ಕೂತ್ಕೊಳ್ಳೋದು, ನಿಮ್ ಮಾತ್ ಕೇಳೋದು, ನಿಮ್ ಭಜನೆ ಮಾಡೋದು ಎಲ್ಲ ಮುಗೀತು. ನಾವೀಗ ಬದುಕೋ ದಾರಿ ನೋಡ್ಕೋಬೇಕಾಗಿದೆ. ಅದ್ರ ಬಗ್ಗೆ ನಿಮ್ಮ ಹತ್ರ ಏನ್ ಮಾತಾಡೋದು? ನನಗ್ ತಾಳಿ ಕಟ್ಟಿದಾರಲ್ಲ ನನ್ ಗಂಡ, ಅವ್ರ ಜೊತೆ ಮಾತಾಡ್ತೀನಿ. ಕಮಲ, ಕಮಲ, ಸರಸ್ವತಿ, ಸಮಾಧಾನ ಮಾಡ್ಕೊಮ್ಮ.
ಸಮಾಧಾನ ಮಾಡ್ಕೊ. ಓ ಬಂದ್ರಾ? ಆಗ್ಲೇ ಬಂದೆ. ಹಾಗಿದ್ರೆ ಎಲ್ಲ ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ಎಲ್ಲ ಕೇಳಿಸ್ಕೊಂಡೆ. ಅಮ್ಮನ ಹತ್ರ ಆ ರೀತಿ ನಾವು ಮಾತಾಡೋದು? ಅವ್ರ ಹತ್ರ ಹೀಗೆಲ್ಲ ಮಾತಾಡೋ ಮೊದಲು ನನ್ಗೆ ಹೇಳ್ಬೇಕು ತಾನೆ. ಇದೇನ ಸಂಸ್ಕಾರ ನಿಂದು? ಯಾರು ಇದೆಲ್ಲ ನಿಂಗೆ ತಲೆಗೆ ಹಾಕಿದ್ದು? ಮೊದಲು ಹೋಗಿ ಅಮ್ಮನ ಹತ್ರ ಕ್ಷಮೆ ಕೇಳು. ನೀವ್ ಈ ರೀತಿ ಹೇಳ್ತೀರಾ ಅಂತಾನೆ ನಾನೇ ಅವ್ರ ಹತ್ರ ನನ್ ಮನ್ಸಲ್ಲಿರೋದನ್ನ ಹೇಳಿದ್ದು. ಈ ಬೆಂಕಿ ಕಿಡಿ ಯಾವ ಕಡೆಯಿಂದ ಬಂತು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅದನ್ನ ಹಚ್ಚಿದ್ದು ನಿಮ್ ತಾಯಿನೇ. ಅಮ್ಮನ ಬಗ್ಗೆ ಮಾತಾಡ್ಬೇಡ. ಅವ್ರೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರೀಗ ಮೊದ್ಲಿನ ಅತ್ತೆ ಅಲ್ಲ. ನಿನ್ಗೂ ಒಂದು ಕ್ರೂರ ಮುಖ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ಹದ್ದು ಮೀರಿ ವರ್ತಿಸ್ತಾ ಇದೆ ಕಮಲ. ಏನಾಗಿದೆ ನಿನ್ಗೆ? ಯಾರ್ಗೇನಾಗಿದೆ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತೀರ್ಮಾನ ಮಾಡೋಕೆ ನಾನ್ ನಿಂತಿಲ್ಲ. ನನಗೆ ನನ್ ಗಂಡ ಮುಖ್ಯ, ಹುಟ್ತಾ ಇರೋ ನನ್ ಮಗು ಮುಖ್ಯ, ನಮ್ಮ ಭವಿಷ್ಯ ಮುಖ್ಯ. ಆ ಭವಿಷ್ಯಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾತಾಡ್ತಾ ಇರೋದು. ಈಗ ನಿನ್ ಭವಿಷ್ಯಕ್ಕೆ ಏನ್ ಸಮಸ್ಯೆ ಆಗಿದೆ? ಈ ಮನೇಲೇ ಇದ್ರೆ ನಮಗ್ ಭವಿಷ್ಯ ಇಲ್ಲ ಅಂತ ಅರ್ಥ ಆಗಿದೆ. ನಾವು ಬೇರೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ತಲೆ ಕೆಟ್ಟಿದೆ ನಿನ್ಗೆ? ಇಷ್ಟೇ ದಿನ ಕೆಟ್ಟಿತ್ತು, ಹೀಗ್ ಸರಿ ಮಾಡ್ಕೊಳ್ತಾ ಇದ್ದೀನಿ. ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಿ. ನಾವಿವತ್ತು ಏನಿದೀವಿ ಅನ್ನೋದಕ್ಕಿಂತ ನಾಳೆ ನಮ್ ಭವಿಷ್ಯ ಏನು ಅನ್ನೋದು ಮುಖ್ಯ. ನೀನ್ ಹೇಳಿದ ತಕ್ಷಣ ಬೇರೆ ಮನೆ ಮಾಡಕ್ಕಾಗಲ್ಲ. ನೀನ್ ಮಾತಾಡಿದ್ದು ಸರಿ ಇಲ್ಲ. ಮೊದ್ಲು ಹೋಗಿ ಅಮ್ಮನ ಹತ್ರ ಕ್ಷಮೆ ಕೇಳು. ಗೊತ್ತು ರೀ ನಿಮ್ಗೆ ಈ ಮನೆ ಮೇಲೆ ಇರೋ ವ್ಯಾಮೋಹ ಏನು ಅಂತ ಗೊತ್ತು. ಹಾಗಂತ ನನಗ್ ಯಾರ ಮೇಲೂ ಪ್ರೀತಿ ಇಲ್ಲ ಅಂತ ಅನ್ಕೊಂಬೇಡಿ. ನಾವಿಲ್ಲಿ ಜೀವನ ಪೂರ್ತಿ ದುಡಿದ್ರು ನಿಮ್ ತಂದೆ ಮಾಡಿರೋ ಸಾಲನ ತೀರಿಸ್ತಾ ಕೂತಿರ್ಬೇಕು. ಅವ್ರೇನೋ ಒಳ್ಳೆ ಹೆಸರು ತಗೊಳಕ್ಕೆ ಸಾಲ ಮಾಡಿದ್ರು, ಅದನ್ನ ನಾವ್ ತೀರಿಸ್ಬೇಕಾ? ಬದುಕಿದ್ರೆ ನೆಮ್ಮದಿಯಾಗಿ ಬದುಕ್ಬೇಕು, ಇಲ್ಲ ಪ್ರಾಣ ಕಳ್ಕೊಂಡ್ ಸಾಯ್ಬೇಕು. ಕಮಲ, ಏನ್ ಮಾತಾಡ್ತಿದ್ಯಾ ನೀನು? ಏನೇ ಆಗಿದೆ ನಿನ್ಗೆ? ಅರಿವಾಗಿದೆ, ಮುಂದೆ ನಮ್ ಭವಿಷ್ಯ ಏನು ಅಂತ ಅರಿವಾಗಿದೆ. ನಾವು ಬೇರೆ ಆಗ್ಲೇಬೇಕು. ಯೋಚನೆ ಮಾಡಿ, ನಿಮ್ಗೆ ಹೆಂಡತಿ ಮುಖ್ಯನಾ ಅಮ್ಮ ಮುಖ್ಯನಾ ಅಂತ? ನಿಮ್ಗೆ ಅವರೇ ಮುಖ್ಯ ಆದ್ರೆ ನಾನ್ ಪ್ರಾಣ ಕಳ್ಕೊಂಡ್ ಸಾಯೋದು ಖಚಿತ. ನೀವ್ ನನ್ ಜೊತೆಗಿದ್ರೆ ನಮ್ ಬದುಕು, ಇಲ್ಲ ಅಂದ್ರೆ ನನ್ ಸಾವು.